ಅಷ್ಟಕ್ಕೂ ಆ ಜಾಬ್ಗೆ ಓಪನಿಂಗ್ಸೇ ಇಲ್ಲ ಅಂದಮೇಲೆ ಆ ಜಾಬ್ಗೆ ಹೇಗೆ ಲಂಚ ಕೊಡ್ತಾರೆ ಸರ್? ಸರ್, ನನ್ನ ಮಗಳು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರ ಕಂಪ್ಲೇಂಟ್ ಪ್ರಕಾರ ನಮ್ಮ ಶೌರ್ಯನ ನೀವು ಅರೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ಅಷ್ಟಕ್ಕೂ ಡ್ರೈವರ್ ಪೋಸ್ಟ್ಗೆ ನೋಟಿಫಿಕೇಶನ್ ಇಲ್ದಿರುವಾಗ ಲಂಚ ಕೊಡೋದು ತಪ್ಪೇ ಅಲ್ವಾ? ಅವರು ಬೇಕು ಅಂತ ನನ್ನ ಗಂಡನ ಮೇಲೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ರು. ಇದು ಅವ್ರ ಮೇಲೆ ನಡೆದಿರೋ ಕುತಂತ್ರ ಅಷ್ಟೇ. ಅವರು ಯಾವ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಇನ್ನೂ ಯಾವ ಸಾಕ್ಷಿ ಬೇಕು? ಸಾರಿ ಆಫೀಸರ್, ನಿಮ್ ಮಿಸ್ಸಸ್ ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ. ಅವ್ರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ನಿಮ್ಮ ಮೇಲೆ ನಾವು ಆಕ್ಷನ್ ತಗೊಂಡ್ವಿ. ಅಷ್ಟಕ್ಕೂ ಆ ಜಾಬ್ ಬಗ್ಗೆ ನೋಟಿಫಿಕೇಶನ್ ಇಲ್ಲ ಅಂದ್ರೆ ನಾವು ಇನ್ನೊಂದ್ಸಲ ರಿವೆರಿಫಿಕೇಶನ್ ಮಾಡ್ತೀವಿ. ಈಗ ನೀವಿನ್ ಹೋಗ್ಬೋದು. ಸಾರಿ ಆಫೀಸರ್, ನೀವಿನ್ನು ಹೊರಡ್ಬೋದು. ಕಲ್ಯಾಣಿ, ಹೇಳ್ದಾಗೆ ನಿನ್ನ ಮಾತನ್ನ ನೀನು ಉಳಿಸ್ಕೊಂಡಿ ಅಮ್ಮ. ಶೌರ್ಯ ನಿರ್ದೋಷಿ ಅಂತ ನಿರೂಪಿಸ್ಬಿಟ್ಟೆ. ಕಲ್ಯಾಣಿ, ಸೊಸೆ ಅಂದ್ರೆ ನಿನ್ ತರನೇ ಇರ್ಬೇಕು. ನಿನ್ನಿಂದಾನೆ ಇವತ್ತು ನನ್ ಮಗ ನಿರಪರಾಧಿ ಅಂತ ಅನ್ನಿಸ್ಕೊಂಡಿದ್ದು. ನನ್ ಬಂಗಾರ ಕಣೆ ನೀನು, ನನ್ ಮನೆ ದೀಪ ಕಣೆ ನೀನು. ಅಮ್ಮ, ಅಪ್ಪ, ಮೊದ್ಲು ಅವ್ರಿಗೆಲ್ಲ ಪಾಯಸ ತಗೊಳ್ಳಿ. ಏನು ಅಂದ್ರೆ ಪಾಯಸ ತಗೊಳ್ರಿ. ಏನೇ ಅಡಿಗೆ ಮನೆ ಹೊಸ್ತಿಲ್ಲ ತುಳಿದಿರೋಳು ನೀನು ಇದ್ದಕ್ಕಿದ್ದಾಗೆ ಪಾಯಸ ಮಾಡ್ಕೊಂಡ್ ಬಂದಿದ್ಯಾ? ಶೌರ್ಯ ನಿರಪರಾಧಿಯಾಗಿ ಆಚೆ ಬಂದಿದ್ದನಲ್ರಿ, ಆ ಸಂತೋಷಕ್ಕೆ ನನ್ ಕೈಯಾರೆ ಪಾಯಸ ಮಾಡ್ದೆ. ಹೋ, ಹೋಗ್ಲಿ ಬಿಡಮ್ಮ, ಈ ಸಂತೋಷಕ್ಕಾದ್ರೂ ಅಡುಗೆ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಲ್ಲ. ನಾನು ಮಾಡಿದ್ದ ತಪ್ಪಿಗೆ ಅನ್ಯಾಯವಾಗಿ ಶೌರ್ಯ ಶಿಕ್ಷೆ ಅನುಭವಿಸ್ತಾನಲ್ಲ ಅಂತ ದುಃಖ ಪಡ್ತಿದ್ದೆ. ನನ್ ದುಃಖನ ನನ್ನ ಸೊಸೆ ಕಲ್ಯಾಣಿ ಬಗ್ಗೆ ಹರಿಸಿದ್ಲು. ನಿನ್ನ ಬಾಯಲ್ಲಿ ಕಲ್ಯಾಣಿ ನನ್ನ ಸೊಸೆ ಅನ್ನೋದನ್ನ ಕೇಳಿ ತುಂಬಾ ಸಂತೋಷ ಆಗ್ತಿದೆಮ್ಮ. ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ದೆ ಹೇಗಿರಕ್ಕಾಗತ್ತೆ? ಶೌರ್ಯ, ತಗೊಳ್ಳೋ. ಶೌರ್ಯ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಕಲ್ಯಾಣಿ ನಿರೂಪಿಸಿ ನಿನ್ನ ಹೊರಗೆ ಕರ್ಕೊಂಡು ಬಂದಿದ್ದು ಒಳ್ಳೇದಾಯ್ತು. ಇಲ್ದಿದ್ರೆ ಮನೆಯಲ್ಲಿ ಪಾಯಸ ಅಲ್ಲ, ಒಂದು ತೊಟ್ಟು ನೀರು ಕೂಡ ಯಾರೂ ಕುಡಿತಿರ್ಲಿಲ್ಲ. ಶೌರ್ಯ, ನಿನ್ಮೇಲೆ ಈ ಥರ ಆರೋಪ ಬಂದಾಗಿಂದನು ನಿನ್ನನ್ನು ನಿರಪರಾಧಿ ಅಂತ ನಿರೂಪಿಸಿ ಆಚೆ ಕರ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟಪಟ್ಲು ಕಣೋ ಕಲ್ಯಾಣಿ. ರೆಡ್ ಹ್ಯಾಂಡೆಡ್ ಆಗಿ ನೀನು ಲಂಚ ತಗೊಂಡ ಹಾಗೆ ನಿನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ. ಇಂಥ ವಿಷಯದಲ್ಲಿ ಇಷ್ಟು ಬೇಗ ಆಚೆ ಬರೋದು ಅಷ್ಟು ಈಸಿ ಅಲ್ಲ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೆ ನಿನ್ನನ್ನು ಹೇಗೆ ಹೊರಗಡೆ ಕರ್ಕೊಂಡು ಬರ್ಬೇಕು ಅನ್ನೋದು ತಿಳಿದೆ ಒದ್ದಾಡ್ಬಿಟ್ವಿ. ಏನು ಮಾಡಕ್ಕಾಗಲ್ಲ ಅಂತ ಎಲ್ರೂ ಕೈ ಚೆಲ್ ಕೂತಾಗ ನನ್ ಸೊಸೆ ಮಾತ್ರ ಬುದ್ಧಿವಂತಿಕೆಯಿಂದ ನಿನ್ನನ್ನ ಹೊರಗಡೆ ಕರ್ಕೊಂಡ್ ಬಂದ್ಲು. ನಮ್ಮತ್ತಿಗೆ ಏನು ನನ್ ಸೊಸೆ ಅಂತಿದ್ದಾರೆ,
ಕಲ್ಯಾಣಿ ವಿಷಯದಲ್ಲಿ ನಮ್ಮತ್ತಿಗೆ ಪ್ಲೇಟ್ ಚೇಂಜ್ ಮಾಡಿದ್ರೆ ಈ ಮನೇಲಿ ನನ್ನ ಕೈಯಿಂದ ಏನಾಗುತ್ತೆ? ಇದ್ದಕ್ಕಿದ್ದ ಹಾಗೆ ಅವ್ರು ನನ್ನ ಅಪರಾಧಿ ಅಂತ ಹೇಳಿದ ಕೂಡಲೇ ನನಗೂ ಏನೂ ಅರ್ಥ ಆಗಲಿಲ್ಲ. ಮಾಡದೇ ಇರೋ ತಪ್ಪಿಗೆ ಎಲ್ರ ಮುಂದೆ ತಲೆ ತಗ್ಸಿ ನಿಲ್ಲೋದು ಅಂದರೆ ನನಗೂ ಅದರಿಂದ ತುಂಬ ಬೇಜಾರಾಯಿತು. ಕಲ್ಯಾಣಿ ರಿಸ್ಕ್ ತಗೊಂಡು ಇದನ್ನೆಲ್ಲ ಮಾಡದೇ ಇದ್ದಿದ್ರೆ ನಾನು ಸಸ್ಪೆಂಡ್ ಆಗ್ತಿದ್ದೆ. ಕಲ್ಯಾಣಿ ಇರೋ ತನಕ ನಿನಗ ಆ ಪರಿಸ್ಥಿತಿ ಬರಲ್ಲ ಕಣೋ. ಆ ವಿಷಯ ನನಗೆ ಇವತ್ತು ಅರ್ಥ ಆಯ್ತು. ಹೋಗ್ಲಿ ಬಿಡು, ಇವಾಗ್ಲಾದ್ರೂ ನಿನ್ಗೆ ಆ ವಿಷಯ ಅರ್ಥ ಆಯ್ತಲ್ಲ. ಸರಿ, ಆ ಮನೆ ಹಾಳ್ರಿಂದ ನನ್ನ ಮಗ ಸಂಕಟ ಪಟ್ರು, ಕಲ್ಯಾಣಿಯಿಂದಾಗಿ ಇವತ್ತು ಎಲ್ಲರೂ ಸಂತೋಷವಾಗಿದ್ದೀವಲ್ಲ. ಮೊದಲು ಬೇಗ ಬೇಗ ಎಲ್ಲರೂ ಪಾಯಸ ತಿನ್ನಿ. ಅದ್ಯಾಕತೆ ಎಲ್ಲರಿಗೂ ಕೊಟ್ಟು ಅಪ್ಪಂಗ್ ಮಾತ್ರ ಕೊಟ್ಟಿಲ್ಲ? ಕೊಡೋದಿಲ್ವಾ? ಅಮ್ಮ, ನಮ್ಮೆಲ್ರಿಗೂ ಕೊಟ್ಟು ಮಾವನ್ಗೆ ಯಾಕಮ್ಮ ಕೊಡ್ಲಿಲ್ಲ? ಕೊಡು. ನೀನ್ ಹೇಳ್ದೆ ಅಂತ ಅಲ್ಲ ಕಣೋ, ನನ್ ಮಗ ವಾಪಸ್ ಬಂದ ಅನ್ನೋ ಸಂತೋಷದಲ್ಲಿರೋದ್ರಿಂದ ನನ್ ಸಂತೋಷನ ಎಲ್ರೂ ಅನುಭವಿಸ್ಬೇಕು ಅನ್ನೋ ಕಾರಣ ಕೊಡ್ತಾ ಇದ್ದೀನಿ. ತಿನ್ನಿ. ತಗೋ, ನೀನ್ ಕೂಡ ತಿನ್ನು. ಮಾಡಿದ್ದಕ್ಕೆ ಬೇಜಾರಾಗ್ಬೇಡಿ ಅಪ್ಪ. ಅವ್ರ ಮನ್ಸಲ್ಲಿರೋ ಪ್ರೀತಿ ಕೂಡ ಕೋಪ ಮಾಡ್ಕೊಂಡೇ ತೋರಿಸ್ತಾರೆ. ನನ್ನ ತಂಗಿ ಬಗ್ಗೆ ನನ್ಗೆ ಗೊತ್ತಿಲ್ವಾ ಅಮ್ಮ? ಅವಳು ಮಾತು ಸ್ವಲ್ಪ ಕಠೋರ ಆದ್ರೂ ಮನ್ಸು ಮಗು ಥರ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ತಂಗಿ ಇವತ್ತು ನನ್ನ ದ್ವೇಷ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಾನೇ. ತಪ್ಪು ಮಾಡಿ ಅನುಪಮನಿಗೆ ಅನ್ಯಾಯ ಮಾಡಿದೆ ಅನ್ನೋ ಕೋಪ, ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ದೆ. ಆದ್ರೆ ಮನೆಯವ್ರು ಕೊಡ್ತಿರೋ ಈ ಶಿಕ್ಷೆ ಯಾವಾಗ ಮುಗಿಯುತ್ತೋ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರಿಲ್ದೆ ಹೇಗಿರಕ್ಕಾಗತ್ತಮ್ಮ? ಖುಷಿಯಿಂದ ಮನೆಗೆ ಬಂದ್ರೆ ಅಮ್ಮನ ಪ್ರೀತಿ ಸಿಗ್ತಿಲ್ಲ. ನನ್ನ ತಂಗಿ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ತಿಲ್ಲ. ಎಲ್ಲರೂ ನಿಮ್ ಜೊತೆ ಚೆನ್ನಾಗಿರೋ ಅಂತ ದಿನ ಆದಷ್ಟು ಬೇಗ ಬರತ್ತೆ. ಫೀಲ್ ಆಗ್ಬೇಡಿ ಅಪ್ಪ. ಆ ದಿನಕ್ಕೋಸ್ಕರ ಕಾಯ್ತಿರ್ತೀನಮ್ಮ. ನೀವು ಹೀಗೆ ಬೇಜಾರಾಗಿದ್ರೆ ನಂಗೆ ಕಷ್ಟ ಆಗುತ್ತೆಪ್ಪ. ಕಲ್ಯಾಣಿ, ನನ್ನ ವಿಷಯ ಬಿಟ್ಬಿಡು. ನಮ್ಮ ಶೌರ್ಯನ ಮೇಲೆ ಸುಳ್ಳು ಅಪಾದನೆ ಹೊರಿಸಿದವ್ರನ್ನ ಮಾತ್ರ ಬಿಡ್ಬೇಡಮ್ಮ. ಬಿಡೋದಿಲ್ಲಪ್ಪ. ಶೌರ್ಯ ನಿರ್ದೋಷಿಯಾಗಿ ಮನೆಗೆ ವಾಪಸ್ ಬಂದ ಅಂತ ಸುಮ್ಮನಿರ್ಬೇಡಮ್ಮ.
ಒಂದ್ಸಲ ಪ್ರಯತ್ನ ಪಟ್ಟವರು ಇನ್ನೊಂದ್ಸಲ ಪ್ರಯತ್ನ ಪಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅವ್ರು ಇನ್ನೊಂದ್ಸಲ ಪ್ರಯತ್ನ ಪಡಬಾರ್ದು ಅಂದ್ರೆ ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆಫೀಸರ್ಗೆ ಟ್ರಬಲ್ ಮಾಡ್ಬೇಕು ಅಂತ ಬಂದವ್ರನ್ನ ನಾನ್ ಹೇಗ್ ಬಿಡ್ತೀನಿ ಅಪ್ಪ? ಸುಳ್ಳು ಹೇಳಿ ಅವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಬಂದಿದ್ದ ಆ ತಾಯಿ ಮಗ ಸಿಕ್ಕಿದ್ರೆ ಅವ್ರ ಕೈಯಿಂದ ಆ ಕೆಲ್ಸ ಮಾಡ್ಸಿದ್ ಯಾರು ಅಂತ ಗೊತ್ತಾಗುತ್ತೆ. ಇದ್ಯಾರೋ ಹೊರಗ್ನವ್ರು ಮಾಡಿರೋ ಕೆಲಸ ಅಲ್ಲಮ್ಮ. ನನಗ್ಯಾಕೋ ಈ ಮನೇಲಿರೋ ಆ ಇಬ್ರು ಮಾಡಿರೋ ಕೆಲಸ ಅನ್ನಿಸ್ತಿದೆ. ಈ ಮನೆ ಈ ಕುಟುಂಬನ ಹಾಳು ಮಾಡ್ಬೇಕು ಅನ್ಕೊಂಡವ್ರನ್ನ ಕರ್ಕೊಂಡ್ಬಂದು ಮನೇಲಿ ಕೂರಿಸಿದ್ದಾರೆ. ಅವ್ರ ಮೇಲೆ ಅನುಮಾನ ಬರಬಾರ್ದು ಅಂತ ಹೊರಗಡೆ ಅವ್ರ ಸಹಾಯದಿಂದ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅನಿಸ್ತಿದೆ. ಆ ಅನುಮಾನ ನನಗೂ ಇದೆ ಅಪ್ಪ. ಆದ್ರೆ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ದೆ ನಾವೇನು ಮಾಡೋದಕ್ಕಾಗಲ್ಲ. ಆ ಸಾಕ್ಷಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಸಿಕ್ಕಿದ ದಿನ ತೋರಿಸ್ತೇನೆ ಅವರಿಗೆ ನಾನು ಯಾರು ಅಂತ. ಕಲ್ಯಾಣಿ, ಏನಿದು? ಯಾಕೆ ಹೊಡೆದೆ ಅಂತ ಗೊತ್ತಿಲ್ವಾ? ಅಥವಾ ಇನ್ನೊಂದ್ಸಲ ಹೊಡೆಯೋವರೆಗೂ ಅರ್ಥ ಆಗಲ್ವಾ? ಕಲ್ಯಾಣಿ, ನಿನಗಿಷ್ಟ ಬಂದಾಗ ವರ್ತಿಸ್ತಾ ಇದ್ಯಾ? ನನಗಿಷ್ಟ ಬಂದ ಹಾಗಲ್ಲ. ತಪ್ಪು ಮಾಡಿದ್ರು ಮನೇಲಿ ಇರಿಸ್ಕೊಂಡಿದ್ದೀವಿ ಅನ್ನೋ ವಿಶ್ವಾಸನೂ ಇಲ್ದೆ ನಿಮ್ಗಿಷ್ಟ ಬಂದ ಹಾಗೆ ಮಾಡ್ತಾ ಇದ್ದೀರಾ. ಮಾಡದೇ ಇರೋ ತಪ್ಪನ್ನ ಆಫೀಸರ್ ಮೇಲೆ ಎತ್ತ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ನೋಡ್ತೀರಾ? ಜನಗಳ ಮುಂದೆ ಅವಮಾನ ಮಾಡ್ಬೇಕು ಅಂತ ನೋಡ್ತೀರಾ? ನಾವೇನ್ ಮಾಡಿದ್ವಿ? ಏನ್ ಮಾಡಿದ್ವಿ ಅಂತ ಮತ್ತೆ ಮತ್ತೆ ಕೇಳಿದ್ರೆ ಪ್ರಾಣ ತೆಗೆದು ಬಿಡ್ತೀರಿ. ಯಾಕೆ? ನೀವ್ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಈ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವಿಬ್ರೇ ಆಗಿರ್ತೀರಾ. ಅದು ಈಗಷ್ಟೇ ಅಲ್ಲ, ಯಾವಾಗಿಂದನೂ ಅಷ್ಟೇ. ಬದಲಾಗಿದ್ದೀರಾ, ಒಳ್ಳೆಯವರಾಗಿದ್ದೀರಾ ಅಂತ ನಮ್ಮ ಮನೆಯವರು ಕಣ್ಣು ಮುಚ್ಕೊಂಡು ನಂಬಿದ್ರು. ಅದು ಅವ್ರು ಮಾಡಿದ ತಪ್ಪು. ಅದಕ್ಕೆ ಅಲ್ವಾ ನೀವ್ ಹೀಗ್ ಮಾಡ್ತಾ ಇರೋದು? ನಮ್ ಪಾಡಿಗೆ ನಾವು ಮನೇಲಿದ್ರೆ ನಾವೇ ಏನೋ ಮಾಡಿದೀವಿ ಅಂತಿದ್ಯಾ? ನಿನ್ನ ಹತ್ರ ಏನ್ ಆಧಾರ ಇದೆ ನಮ್ಮೇಲೆ ಹತ್ರ ಹೇಳೋದಕ್ಕೆ? ಆಧಾರ? ಆ ಆಧಾರ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವಿನ್ನೂ ಬದುಕಿದ್ದೀರಾ. ಕೇವಲ ಅನುಮಾನ ಬಂದಿದ್ದಕ್ಕೆ ನೀನ್ ಕುತ್ತಿಗೆ ಕೈ ಹಾಕಿದ್ದೀನಿ. ಅದೇ ಇದ್ರ ಹಿಂದೆ ನೀವಿಬ್ರು ಇದ್ದೀರಾ ಅಂತ ಕನ್ಫರ್ಮ್ ಏನಾದ್ರೂ ಆದ್ರೆ ನಿಮ್ ಪ್ರಾಣ ತೆಗೆಯೋಳು ನಾನೇ ಆಗಿರ್ತೀನಿ. ಕಲ್ಯಾಣಿ, ನಿನಗಿಷ್ಟ ಬಂದಂಗೆ ನೀನ್ ಅನುಮಾನ ಪಟ್ಟು ಮಾಡದೇ ಇರೋ ತಪ್ಪಿಗೆ ಸಂಪಾದ ಮೇಲೆ ಕೈ ಮಾಡ್ತಾ ಇದ್ಯಾ? ಅನುಮಾನ ಅಲ್ಲ, ನನ್ ಮನ್ಸು ಹೇಳ್ತಾ ಇದೆ ಅದೇ ನಿಜ ಅಂತ. ಆದ್ರೆ 4 ಜನದ ಮುಂದೆ ಬೈಬೇಕು, ಹೊಡಿಬೇಕು ಅಂದ್ರೆ ಅವರಿಗೆ ಆಧಾರ ಕೊಡ್ಬೇಕು ಅಂತ
ಇಲ್ಲಿಗೆ ಬಂದು ನಿಮ್ಗೆ ಹೊಡೆದಿದ್ದು. ಅದೇ ಆಧಾರ ಇದ್ದಿದ್ರೆ ನಿನ್ ಜುಟ್ಟು ಹಿಡ್ದು ಎಲ್ಲರ ಮುಂದೆ ಎಳ್ಕೊಂಡ್ ಬಂದು ನರ್ಕ ತೋರಿಸ್ತಾ ಇದ್ದೆ. ನಿನ್ ಇಷ್ಟಕ್ಕೆ ನನ್ನನ್ನು ಏನೇನೋ ಅನ್ಕೊಂಡು ಪ್ರತಿ ವಿಷಯಕ್ಕೂ ನನ್ನನ್ನು ಅವಮಾನಿಸ್ತಿದ್ಯಾ, ಅನುಮಾನಿಸ್ತಾ ಇದ್ಯಾ. ಇದ್ರಿಂದ ನೀನೇ ಅನುಭವಿಸೋದು ಕಲ್ಯಾಣಿ. ಅನ್ಭವಿಸೋದು ನಾನಲ್ಲ, ನೀವಿಬ್ರು. ಈ ಮನೆಗೆ ಕಾಲಿಟ್ಟಿದ್ದು ಮತ್ತೆ ನಿಮ್ ಹಾಳ್ ಬುದ್ಧಿ ತೋರ್ಸೋದಕ್ಕೆ ಅಂತ ನನ್ಗೆ ಅರ್ಥ ಆಗಿತ್ತು. ಅದಕ್ಕೆ ನೀವು ವಿಧ ವಿಧವಾದ ದಾರಿನ ಹುಡುಕ್ತಾ ಇದ್ದೀರಾ, ಆದ್ರೆ ಆಗ್ತಾ ಇಲ್ಲ. ಈಗ ತಾಯಿ ಮಗನ ಮುಂದಿಟ್ಕೊಂಡು ಏನೋ ಪ್ಲಾನ್ ಮಾಡಿದ್ರಿ. ಅವರು ಕೈಗೆ ಸಿಗದೆ ಇದ್ದಿದ್ರಿಂದ, ನೀವೇ ಮಾಡಿದ್ದು ಅನ್ನೋ ಆಧಾರ ಇಲ್ಲದೆ ಇರೋದ್ರಿಂದ ಕಪಾಳಕ್ಕೆ ಹೊಡೆದು ಬಿಡ್ತಾ ಇದ್ದೀನಿ. ಅವ್ರೇನಾದ್ರೂ ಕೈಗೆ ಸಿಕ್ಕಿ ಆ ಕೆಲಸ ಮಾಡೋದಕ್ಕೆ ಕಾರಣ ನೀವೇ ಅಂತ ಹೇಳಿದ್ರೆ ನಿಮ್ ಸಾವು ನನ್ನ ಕೈಯಿಂದಾನೇ ಬರ್ದಿಟ್ಕೊಳ್ಳಿ. ನನಗೇನೇ ಮಾಡಿದ್ರು ಸಹಿಸ್ಕೊಂಡೆ. ಆದ್ರೆ ನನ್ನ ಆಫೀಸರ್ ವಿಷಯಕ್ಕೇನಾದ್ರೂ ಬಂದ್ರೆ ಯಾರು ಅನ್ನೋದು ನೋಡೋದಿಲ್ಲ. ಇಬ್ರನ್ನು ಈ ಮನೇಲೆ ಸಮಾಧಿ ಮಾಡ್ಬಿಡ್ತೀನಿ. ಹುಷಾರ್. ಸ್ಯಾಮ್, ಕಲ್ಯಾಣಿ, ಬಾಯ್ಲಿ. ಎಲ್ಲಿಗೆ ಆಫೀಸರ್? ಬಾ ಹೇಳ್ತೀನಿ. ಹೇಳಿ ಆಫೀಸರ್. ಹೇಳೋದಕ್ಕಲ್ಲ, ತೋರ್ಸೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ. ಏನದು? ನನ್ನ ಮನ್ಸಲ್ಲಿರೋ ಪ್ರೀತಿನ. ನನಗ್ ನಿಮ್ ಪ್ರೀತಿನ ಹೊಸದಾಗಿ ತೋರಿಸ್ಬೇಕಾ? ಹೌದು. ನಾನಿವತ್ತು ಹೊರಗಡೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು. ಅದಕ್ಕೆ ನಿನ್ನ ಮೇಲೆ ನನಗಿರೋ ಆಕಾಶದಷ್ಟು ಪ್ರೀತಿನ ಆಕಾಶದಲ್ಲೇ ತೋರಿಸ್ತೀನಿ. ಅರ್ಥ ಆಗ್ಲಿಲ್ಲ ಅಲ್ವಾ? ನೀನ್ ಕಣ್ಮುಚ್ಕೋ. ಯಾಕೆ? ಹೇಳ್ತೀನಿ, ಮುಚ್ಕೋ. ನಾನು ಕಣ್ಣು ಬಿಡು ಅಂತ ಹೇಳೋವರೆಗೂ ಬಿಡೋ ಹಾಗಿಲ್ಲ. ಈ ಕಣ್ಬಿಡು. ಏನಿದು ಆಫೀಸರ್? ಹೋಗಣ್ಸು. ಅಯ್ಯೋ, ನನಗ್ ಭಯ. ನಿನ್ ಧೈರ್ಯದ ಥರ ನಿನ್ ಪಕ್ಕದಲ್ಲಿ ನಾನೇ ಇದ್ದೀನಲ್ವಾ? ಹೋಗಣ್ಸು.